ಈಗ ಬೀಟ್ರೂಟ್ ಚಟ್ನಿ ತೋರಿಸ್ತಾ ಇದ್ದೀನಿ. ಒಂದು ಸಣ್ಣ ಬೀಟ್ರೂಟು, 2 ಮೆಣಸಿನ್ಕಾಯಿ ಬೇಗ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನಷ್ಟು ಉದ್ದಿನ ಬೇಳೆನ ಹುರಿದು ಇದಕ್ಕೆ ಬೇಯಕ್ಕೆ ಹಾಕ್ಕೋಬೇಕು. ಇದನ್ನು 1 ವಿಷಲ್ ಕೂಗಿಸ್ಕೋಬೇಕು. ಈಗ ಬೆಂದಿರೋ ಬೀಟ್ರೂಟು ಉದ್ದಿನ ಬೇಳೆ ಸ್ವಲ್ಪ ಹುರಿದು ಮಿಕ್ಸಿಗೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಅದು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಅದರಲ್ಲಿರೋ ನೀರೇ ಹಾಕ್ಕೊಂಡು ರುಬ್ಬಬೇಕು. ಸ್ವಲ್ಪನೇ ಇದೆ ನೀರು, ಅದನ್ನೇ ಹಾಕ್ಕೊಂಡು ರುಬ್ಕೋತೀನಿ. ಅದಕ್ಕೆ ಸ್ವಲ್ಪ ನೋಡಿ, ಸ್ವಲ್ಪ ಒಣಕೊಬ್ಬರಿ ತುರಿ ಆಗಲಿ ಹಸಿಕಾಯಿ ಆಗಲಿ ಸ್ವಲ್ಪ ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ನುಣ್ಣಗೆ ರುಬ್ಕೋಬೇಕು. ಈ ಬೀಟ್ರೂಟು ನೀವು ತಿನ್ನೋದ್ರಿಂದ ನಿಮಗೆ ಬ್ಲಡ್ಡು ಚೆನ್ನಾಗಿದ್ದಾಗ ಇಂಪ್ರೂವ್ ಆಗುತ್ತೆ, ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗುತ್ತೆ. ತುಂಬ ವೀಕ್ ಇರೋರು ಎಲ್ಲ ಬೀಟ್ರೂಟ್ ಹೆಚ್ಚಿಗೆ ತಿನ್ನಿ. ಬೀಟ್ರೂಟ್ನ ಹಾಗೆ ಮಿಕ್ಸಿ ಮಾಡ್ಕೊಂಬಿಟ್ಟು ಹಸಿದೆ ಜ್ಯೂಸ್ ಮಾಡಿಕೊಂಡು ನೀವು ಕುಡಿದ್ರೆ, ದಿನ ಕುಡಿದ್ರೂ ನಿಮಗೆ ಹಿಮೋಗ್ಲೋಬಿನ್ ಕಂಟೆಂಟ್ಸ್ ಚೆನ್ನಾಗಿ ಬರುತ್ತೆ, ಜಾಸ್ತಿ ಆಗುತ್ತೆ. ಆಮೇಲೆ ಕಣ್ಣಿಗೆ ಇದಕ್ಕೆಲ್ಲದಕ್ಕೂ ಒಳ್ಳೆಯದು ಬೀಟ್ರೂಟು. ಇದು ಮಿಕ್ಸಿಗೆ ಹಾಕ್ಕೊಂಡು ತೋರಿಸ್ತೀನಿ ನೋಡಿ. ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಈ ಥರ ನುಣ್ಣಗಾಗಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಬೆರೆಸ್ಕೊಂಡ್ರೆ ಮುಗೀತು ನೋಡಿ. ಒಗ್ಗರಣೆ ಹಾಕಿ ಕಲಸಿದ್ಮೇಲೆ ಚಟ್ನಿ ರೆಡಿ. ಮಾಮೂಲಿ ಚಟ್ನಿ ಎಲ್ಲ ತಿಂದು ಬೇಜಾರಾಗಿದ್ದರೆ ಇದನ್ನೊಂದು ಸಲ ಟ್ರೈ ಮಾಡಿ. ನೀವು ಜಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಹೊಸ ಅಡುಗೆ ತಿಂಡಿಗಳೆಲ್ಲ ತೋರಿಸ್ತೀನಿ. ಹಳೇ ಕಾಲದ್ದು ಹೊಸ ರುಚಿಗಳು ತೋರಿಸ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.